ಕಾಡನಲ್ಲಿ ಹಾಲು ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಇದೇ ಡೈರಿಯ ನಿರಂತರವಾಗಿ 20-25 ವರ್ಷದಿಂದ ಅಧ್ಯಕ್ಷರಾಗಿರುವಂಥವರು ಮತ್ತು ಕೋಲಾರ ಕೋಚುಮುಲ್ಗೆ 4 ಸತಿ ನಿರ್ದೇಶಕರಾಗಿರ್ತಕ್ಕಂಥವರು, 1 ಸತಿ ಅಧ್ಯಕ್ಷರಾಗಿದ್ದರು, JDS ಪಕ್ಷದ ಅಧ್ಯಕ್ಷರೂ ಆಗಿರ್ತಕ್ಕಂಥ ನನ್ನ ಗುರುಗಳು ಸಮಾನರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಈ ಡೈರಿಯ DMO ಆಗಿರ್ತಕ್ಕಂಥ ಕಿರಣ್ ಅವರೇ, ವೆಂಕಟರಮಣಣ್ಣನವರೇ, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಂಘದ ಎಲ್ಲ ಸದಸ್ಯರುಗಳೇ, ಮುಖ್ಯವಾಗಿ ಕಾಡೇನಹಳ್ಳಿ ಗ್ರಾಮದ ರೈತ ಬಾಂಧವರೇ, ಕಾಡೇನಹಳ್ಳಿ ಡೈರಿಗೆ ಬಂದರೆ ಯಾವತ್ತೂ ಖುಷಿಯಾಗುತ್ತೆ. ಡೈರಿ ನೋಡಿದ್ರೆ ಒಂದು ಮಹಲ್ ಥರ ಇದೆ. ಯಾಕೆ ಈ ಥರ ಎಲ್ಲ ಆಗುತ್ತಂತಂದರೆ, ಒಂದು ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು, ಈ ಗ್ರಾಮಸ್ಥರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಹೋಗುವುದರಿಂದ ಒಂದು ಊರಿನ ಎಲ್ಲ ರೈತರಿಗೆ ಲಾಭ ಈ ಮುಖಾಂತರ ತಿಳಿಸಿಪಡಿರ್ತಕ್ಕಂಥವರು ಕಾಡೇನಹಳ್ಳಿ ಗ್ರಾಮದವರು ಮತ್ತು ನಾಗರಾಜಣ್ಣವರು. ಮುಖ್ಯವಾಗಿ ತಾಲೂಕಿಗೆ ಒಂದು ಮಾದರಿ. ಯಾಕಾಯಿತು ಅಂತಂದರೆ, ಯಾವತ್ತು ನೋಡಿದ್ರು ಕಾಡೇನಹಳ್ಳಿ ಡೈರಿ ಲಾಭಾಂಶದಲ್ಲಿರುತ್ತದೆ. ಯಾಕೆ ಖರ್ಚು ವೆಚ್ಚಗಳು ಈಗ ತಾನೇ ಓದ್ತಾ ಇದ್ರು ನಮ್ಮ DMO ಅವರು, ಯಾವುದೇ ಖರ್ಚು ವೆಚ್ಚಗಳು ಎಲ್ಲ 400 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ತೋರಿಸ್ತದೆ. ಅದರಿಂದ ಏನಾಗುತ್ತೆ, ಲಾಭಾಂಶ ಡೈರಿಗೆ ಬರುತ್ತೆ. ಡೈರಿ ಲಾಭಾಂಶ ಆದಾಗ ನಮ್ಮ ರೈತರಿಗೆಲ್ಲರಿಗೂ ಕೂಡ ಅನುಕೂಲಕರವಾಗುತ್ತೆ. ಅದಕ್ಕೋಸ್ಕರ ಸಣ್ಣ ಪುಟ್ಟ ರೈತರು ಈ ಹಳ್ಳಿಗಳಲ್ಲಿ ನಾವು ರಾಜಕೀಯ ಡೈರಿಗಳ ಮೇಲೆ, ಊರಿನ ಜನರ ಮೇಲೆ ರಾಜಕೀಯ ಬರೆಸ್ತೀರಾ, ರಾಜಕೀಯ ಬಂದಾಗ ರಾಜಕೀಯ ಮಾಡಿ, ಡೈರಿಗಳ ವಿಚಾರದಲ್ಲಿ ರಾಜಕೀಯ ಮಾಡ್ತೀರಾ, ರಾಜಕೀಯವಾಗಿ ಬಿಟ್ಟು ನಮ್ಮ ಡೈರಿಗಳನ್ನು ಹೆಚ್ಚಿಗೆ ನಾವು ಡೈರಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲ ರೈತರಿಗೂ ಅನುಕೂಲಕರವಾಗಿ ಮಾಡಬೇಕಾಗಿ ಎಲ್ಲರಲ್ಲೂ ವಿನಂತಿಸುತ್ತಾ, ಹಾಗೆ ಈ ರೈತರು 80 ಕೋಟಿ ಜೀವರಾಶಿಗಳು, ಇವತ್ತು ರೈತರು ಚೆನ್ನಾಗಿದ್ದರೆ ಎಲ್ಲ ಜೀವರಾಶಿಗಳು ಕೂಡ ಹೊಟ್ಟೆ ತುಂಬ ಅನ್ನ ಸಿಗುತ್ತೆ. ಅದಕ್ಕೋಸ್ಕರ ಈ ಪ್ರಪಂಚದ ಬೆನ್ನೆಲುಬು ಅಂತಂದರೆ ರೈತರು. ಆ ರೈತರು ಚೆನ್ನಾಗಿರಬೇಕು ಅಂತಂದರೆ ಇಂಥ ಕಾಡೇನಹಳ್ಳಿ ಗ್ರಾಮದಲ್ಲಿರುವ ಹಾಲು ಡೈರಿಯನ್ನು ಒಂದು ಮಾದರಿಯಾಗಿ ತಗೊಂಡು ತಾಲೂಕಿನೆಲ್ಲ ಕೂಡ ಇದೇ ಥರ ಲಾಭಾಂಶ ಪಡೆದು ನಮ್ಮ ತಾಲೂಕಿನ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಾಗರಾಜಣ್ಣವ್ರಿಗೆ ನಿಮಗೆಲ್ಲರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ.